ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ನಡೆದಿದೆ, ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ಆಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲಿ ಮತಗಳವು ಆಗಿರೋದು ನಿಜ. ನಾನು ತುಂಬಾ ಹಠ ಸ್ವಭಾವದ ವ್ಯಕ್ತಿ. ಮತಗಳು ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ತುಂಬಾ ಹಠದ ಸ್ವಭಾವದ ವ್ಯಕ್ತಿ. ಯಾರು ಈ ರೀತಿ ಮತಗಳು ಮಾಡಿದ್ದಾರೆ, ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. और मेरा चौथी बार है और एक बार एमएलसी था, तो 40 साल से मैं राजनीति में हूँ। पिछले इलेक्शन में 23 में इलेक्शन से पहले तो फर्जी हमारा वोटर कार्ड डिलीट करने के लिए मैसेज गए थे। उसके बाद में हम इंक्वायरी करने से पता चला बहुत बड़े पैमाने पे डिलीट होने का जो साजिश किया है। तो हमने भागम भागी किए, हल्ला गुल्ला किए और पत्रिका परिषद लिए, तो इलेक्शन कमीशन से मिले। उसके बाद में स्टेटस को मेंटेन किए। वोट कटने के बाद भी आपने जीत हासिल की ना? जीत हासिल किया। अगर 5,994 वोट अगर डिलीट हो जाता तो मैं इलेक्शन हार जाता 1,000, 2,000, 1,500 में। यही हालत 18 में 772 वोट में हमें हार गया था, 672 में। और मेरा चौथी बार है और एक बार एमएलसी था, तो ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ನಡೆದಿದೆ, ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ಆಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲಿ ಮತಗಳವು ಆಗಿರೋದು ನಿಜ. ನಾನು ತುಂಬಾ ಹಠ ಸ್ವಭಾವದ ವ್ಯಕ್ತಿ. ಮತಗಳು ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ತುಂಬಾ ಹಠದ ಸ್ವಭಾವದ ವ್ಯಕ್ತಿ. ಯಾರು ಈ ರೀತಿ ಮತಗಳು ಮಾಡಿದ್ದಾರೆ, ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. और मेरा चौथी बार है और एक बार एमएलसी था, तो 40 साल से मैं राजनीति में हूँ। पिछले इलेक्शन में 23 में इलेक्शन से पहले तो फर्जी हमारा वोटर कार्ड डिलीट करने के लिए मैसेज गए थे। उसके बाद में हम इंक्वायरी करने से पता चला बहुत बड़े पैमाने पे डिलीट होने का जो साजिश किया है। तो हमने भागम भागी किए, हल्ला गुल्ला किए और पत्रिका परिषद लिए, तो इलेक्शन कमीशन से मिले। उसके बाद में स्टेटस को मेंटेन किए। वोट कटने के बाद भी आपने जीत हासिल की ना? जीत हासिल किया। अगर 5,994 वोट अगर डिलीट हो जाता तो मैं इलेक्शन हार जाता 1,000, 2,000, 1,500 में। यही हालत 18 में 772 वोट में हमें हार गया था, 672 में। और मेरा चौथी बार है और एक बार एमएलसी था, तो ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ನಡೆದಿದೆ, ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ಆಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲಿ ಮತಗಳವು ಆಗಿರೋದು ನಿಜ. ನಾನು ತುಂಬಾ ಹಠ ಸ್ವಭಾವದ ವ್ಯಕ್ತಿ. ಮತಗಳು ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ತುಂಬಾ ಹಠದ ಸ್ವಭಾವದ ವ್ಯಕ್ತಿ. ಯಾರು ಈ ರೀತಿ ಮತಗಳು ಮಾಡಿದ್ದಾರೆ, ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. और मेरा चौथी बार है और एक बार एमएलसी था, तो 40 साल से मैं राजनीति में हूँ। पिछले इलेक्शन में 23 में इलेक्शन से पहले तो फर्जी हमारा वोटर कार्ड डिलीट करने के लिए मैसेज गए थे। उसके बाद में हम इंक्वायरी करने से पता चला बहुत बड़े पैमाने पे डिलीट होने का जो साजिश किया है। तो हमने भागम भागी किए, हल्ला गुल्ला किए और पत्रिका परिषद लिए, तो इलेक्शन कमीशन से मिले। उसके बाद में स्टेटस को मेंटेन किए। वोट कटने के बाद भी आपने जीत हासिल की ना? जीत हासिल किया। अगर 5,994 वोट अगर डिलीट हो जाता तो मैं इलेक्शन हार जाता 1,000, 2,000, 1,500 में। यही हालत 18 में 772 वोट में हमें हार गया था, 672
ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ನಡೆದಿದೆ, ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ಆಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲಿ ಮತಗಳವು ಆಗಿರೋದು ನಿಜ. ನಾನು ತುಂಬಾ ಹಠ ಸ್ವಭಾವದ ವ್ಯಕ್ತಿ. ಮತಗಳು ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ತುಂಬಾ ಹಠದ ಸ್ವಭಾವದ ವ್ಯಕ್ತಿ. ಯಾರು ಈ ರೀತಿ ಮತಗಳು ಮಾಡಿದ್ದಾರೆ, ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. और मेरा चौथी बार है और एक बार एमएलसी था, तो 40 साल से मैं राजनीति में हूँ। पिछले इलेक्शन में 23 में इलेक्शन से पहले तो फर्जी हमारा वोटर कार्ड डिलीट करने के लिए मैसेज गए थे। उसके बाद में हम इंक्वायरी करने से पता चला बहुत बड़े पैमाने पे डिलीट होने का जो साजिश किया है। तो हमने भागम भागी किए, हल्ला गुल्ला किए और पत्रिका परिषद लिए, तो इलेक्शन कमीशन से मिले। उसके बाद में स्टेटस को मेंटेन किए। वोट कटने के बाद भी आपने जीत हासिल की ना? अपनी जीत हासिल किया। अगर 5,994 वोट अगर डिलीट हो जाता तो मैं इलेक्शन हार जाता 1,000, 2,000, 1,500 में। यही हालत 18 में 772 वोट में मैं हार गया था, 672 में। और मेरा चौथी बार है और एक बार एमएलसी था। तो ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ನಡೆದಿದೆ, ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ಆಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲಿ ಮತಗಳವು ಆಗಿರೋದು ನಿಜ. ನಾನು ತುಂಬಾ ಹಠ ಸ್ವಭಾವದ ವ್ಯಕ್ತಿ. ಮತಗಳು ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ತುಂಬಾ ಹಠದ ಸ್ವಭಾವದ ವ್ಯಕ್ತಿ. ಯಾರು ಈ ರೀತಿ ಮತಗಳು ಮಾಡಿದ್ದಾರೆ, ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. और मेरा चौथी बार है और एक बार एमएलसी था, तो 40 साल से मैं राजनीति में हूँ। पिछले इलेक्शन में 23 में इलेक्शन से पहले तो फर्जी हमारा वोटर कार्ड डिलीट करने के लिए मैसेज गए थे। उसके बाद में हम इंक्वायरी करने से पता चला बहुत बड़े पैमाने पे डिलीट होने का जो साजिश किया है। तो हमने भागम भागी किए, हल्ला गुल्ला किए और पत्रिका परिषद लिए, तो इलेक्शन कमीशन से मिले। उसके बाद में स्टेटस को मेंटेन किए। वोट कटने के बाद भी आपने जीत हासिल की ना? अपनी जीत हासिल किया। अगर 5,994 वोट अगर डिलीट हो जाता तो मैं इलेक्शन हार जाता 1,000, 2,000, 1,500 में। यही हालत 18 में 772 वोट में मैं हार गया था, 672 में। और मेरा चौथी बार है और एक बार एमएलसी था। तो